ಅಂತ ಕೆಲಸ ಲಕ್ಷ್ಮಣ್ ಸವದಿ ಅವರು ಮಾಡುವಂತ ಒಂದು ಸಾಮರ್ಥ್ಯ ಅವರಲ್ಲಿದೆ. ಹೀಗಾಗಿ ನೀವು ಕೇವಲ ಗಾಣಿಗ ಸಮಾಜಕ್ಕೆ ಕೊಟ್ಟಂಗಾಗೋದಿಲ್ಲ, ಒಬ್ಬ ಸಮರ್ಥ ಕಾಂಗ್ರೆಸ್ ಪಕ್ಷದ ನಾಯಕನಿಗೆ ಸ್ಥಾನ ಕೊಟ್ಟಂಗಾಗ್ತದೆ. ಅದ್ರ ಜೊತೆಗೆ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಗಾಣಿಗರಿಗೆ ಸಮಾಧಾನದ ನಿಟ್ಟುಸಿರು ಬಿಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂಗಾಗ್ತದೆ. ತಾವು ಮಾಡಿ ಕೊಡದೇ ಇದ್ರೆ ಮುಂದಿನ ದಿನಮಾನದಲ್ಲಿ ಈ ಸಮಾಜ ಯಾವುದಾದರೂ ವ್ಯತಿರಿಕ್ತ ನಿರ್ಣಯ ಕೈಗೊಂಡ್ರೆ ನಾವು ಪಕ್ಷದಲ್ಲಿ ಇರ್ತಕ್ಕಂಥ ಮುಖಂಡರು ಅದಕ್ಕೆ ಹೊಣೆ ಆಗೋದಿಲ್ಲ. ಯಾಕಂದ್ರೆ ಅವರೆಲ್ಲರೂ ನಮ್ಗೆ ಕೇಳ್ತಾ ಇದ್ದಾರೆ, ನೀವೇನ್ರಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಿದ್ದೀರಿ, ಕಾಂಗ್ರೆಸ್ದಾಗ ಮುಖಂಡರಾಗಿದ್ದೀರಿ, ನೀವು ಯಾಕಿರ್ತೀರಿ? ಕಾಂಗ್ರೆಸ್ ಪಕ್ಷದೊಳಗೆ ಇವತ್ತಿಗೂ ಮಂತ್ರಿ ಮಾಡಿಲ್ಲ, ನೀವೆಲ್ಲ ಜಿಲ್ಲಾ ಅಧ್ಯಕ್ಷರಾಗಿ ಯಾಕಿರೋದು, ನೀವೆಲ್ಲ ಕಾಂಗ್ರೆಸ್ ಪಕ್ಷದಾಗ ಯಾಕಿರ್ತೀರಿ? ಒಂದು ನಮ್ಮ ಸಮಾಜಕ್ಕೆ ಮಂತ್ರಿನೇ ಇಲ್ಲಪ್ಪ ಅಂದ್ರೆ ನಮಗೆ ಬಹಳ ನೋವಿನಿಂದ ಅವ್ರಿಗೆ ಏನು ಉತ್ತರ ಕೊಡಬೇಕೋ ತಿಳಿತಾ ಇಲ್ಲ. ಇಂಥ ಸಂದಿಗ್ಧ ಸ್ಥಿತಿಯಲ್ಲಿ ನಾವೆಲ್ಲ ಕಾಂಗ್ರೆಸ್ ಮುಖಂಡರು ಈ ಉತ್ತರ ಕರ್ನಾಟಕದಲ್ಲಿ ಬಹಳಷ್ಟು ಜನ ಇದ್ದೇವೆ. ನೀವು ಈ ಸಮಾಜಕ್ಕೆ ನ್ಯಾಯವನ್ನು ಒದಗಿಸಿಕೊಡ್ಬೇಕು ಅಂತೇಳಿ ಈ ವಾಹಿನಿಗಳ ಮುಖಾಂತರ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಮುಸ್ಲಿಂ ಅವರು, ಮೈನಾರಿಟಿ ಅವರು ಜಮೀರ್ ಅಹಮದ್ ಖಾನಿಗೆ ಡಿಸಿಎಂ ಸ್ಥಾನ ಕೊಡೋದು ಅಂತ, ಎಂ ಬಿ ಪಾಟೀಲ್ ಅವರು ಅಭಿಮಾನಿ ಅವರು ಡಿಸಿಎಂ ಕೊಡೋ ಹಾಗೂ ದಲಿತರು ಡಿಸಿಎಂ ಕೊಡೋ ಅಂತ, ಯಾರಿಗೆ ಕೊಡಬೇಕು? ಈಗಾಗಲೇ ನಾನು ಸೌದಿ ಅವರನ್ನ ಉಪಮುಖ್ಯಮಂತ್ರಿ ಮಾಡ್ರಿ ಅಂತ ಆಗ್ರಹ ಮಾಡಿದೆ. ಎಷ್ಟು ಜನರಿಗೆ ಉಪಮುಖ್ಯಮಂತ್ರಿ ಮಾಡಬೇಕು ಅಂತ ತಮ್ಮ ಪ್ರಶ್ನೆ. ಯಾಕೆ ನಾನು ಸೌದಿ ಅವ್ರಿಗೆ ಹೇಳಿದೆ ಅಂದರೆ, ಹಿಂದೆ ಅವರು ಬೇರೆ ಪಕ್ಷದಲ್ಲಿದ್ದಾಗ ಅವರು ಸೋತರೂ ಸಹ ಆ ಪಕ್ಷ ಅವರನ್ನು ಗುರುತಿಸಿ ಉಪಮುಖ್ಯ ಅಂತ ಮಾಡ್ತು. ಸಾಮಾನ್ಯ ಅಲ್ಲ, ಯಾಕಂದರೆ ಆ ಸಮರ್ಥ ನಾಯಕತ್ವ ಅವರಲ್ಲಿ ಇದೆ ಅಂತೇಳಿ ಮಾಡ್ತು. ನಾನು ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ವಿನಂತಿ ಏನು ಮಾಡ್ಕೊಳ್ತೀನಿ ಅಂದರೆ, ಟಿಕೆಟ್ ಯಾಕೆ ಕೊಟ್ಟಿಲ್ಲ? ಉಪಮುಖ್ಯಮಂತ್ರಿ ಅದಕ್ಕೆ ಅವ್ರು ಉಪಮುಖ್ಯಮಂತ್ರಿ ಮಾಡಿದ್ರು, ಅವ್ರಿಗೆ ಟಿಕೆಟ್ ಕೊಟ್ಟಿಲ್ಲ ಅಂತ ಅವ್ರು ಬಿಟ್ಟು ಇವತ್ತು ಕಾಂಗ್ರೆಸ್ಗೆ ಬಂದ್ರಲ್ಲ. ಅವ್ರು ಟಿಕೆಟ್ ಕೊಟ್ಟರೆ, ದಯಮಾಡಿ ಒಂದು ಮಾತು ಹೇಳ್ತೀನಿ, ಅವರಿಗೆ ಟಿಕೆಟ್ ಕೊಟ್ಟಿದ್ರು ಅಥವಾ ಅವ್ರು BJPಯಲ್ಲಿದ್ರೆ ಇವತ್ತು ಕಾಂಗ್ರೆಸ್ ಪಕ್ಷ ಇನ್ನೂ 20 ರಿಂದ 25 ಸೀಟ್ಗಳನ್ನು ಕಡಿಮೆ ಆಗ್ತಿತ್ತು. ಇವತ್ತು ಲಕ್ಷ್ಮಣ್ ಸವದಿ ಅವ್ರು ಬಂದ್ರು ಅಂತೇಳಿ ಇವತ್ತು ತಾವೆಲ್ಲ ಮಾತಾಡ್ತೀರಿ, ಗಾಣಿಗರು ನೀವೆಲ್ಲ BJP ಪರವಾಗಿದ್ದೀರಿ ಅಂತೇಳಿ ನನಗೆ ಕೇಳಿಸ್ತದ, ನಮಗೆಲ್ಲ ಗೊತ್ತಾಗ್ತದೆ ಯಾಕಿದ್ದಾರ. ಭಾರತೀಯ ಜನತಾ ಪಕ್ಷದವರು ಒಂದು ಸಪೋನೆ ಇಲ್ಲಿ ಕರ್ನಾಟಕದ ಬಂದಾಗ 3 ಮಂದಿಗೆ ಮಂತ್ರಿಯನ್ನು ಮಾಡಿದ್ರು, ಲಕ್ಷ್ಮಣ್ ಸವದಿ ಅವರಿಗೆ, ಬೆಳ್ಳುಬ್ಬಿ ಅವರಿಗೆ, BG ಪುಟ್ಟಸ್ವಾಮಿ ಅವರಿಗೆ. ನಾವು 80 ವರ್ಷಗಳ ಕಾಲ ಇದ್ದಂಥ ಸರ್ಕಾರ ಇವತ್ತು ನೀವು ಕನಿಷ್ಠ 70 ವರ್ಷ ಈ ರಾಜ್ಯವನ್ನು ಆಳಿದಿರಿ. ಇವತ್ತು ನೀವು ಒಂದು ಸ್ಥಾನವನ್ನು ಕೊಟ್ಟರೆ ಈ ಸಮಾಜ ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಧ್ಯೇಯ ಏನದಪ್ಪ ಅಂದ್ರೆ ಸಾಮಾಜಿಕ ನ್ಯಾಯ ಕೊಡಬೇಕು, ಎಲ್ಲ ಸಮಾಜಗಳಿಗೆ ನ್ಯಾಯವನ್ನು ಒದಗಿಸ್ಕೊಡ್ಬೇಕು. ಇವತ್ತು ನೀವು ಲಿಂಗಾಯತರೊಳಗೆ ಅನೇಕ ಒಳಪಂಗಡಗಳದಾವೆ, ನೀವು ಲಿಂಗಾಯತರಿಗೆ ಯಾರಿಗೋ ಕೊಟ್ಬಿಟ್ಟಿನಪ್ಪ ಅಂದ್ರೆ ಇವತ್ತು 80 ವರ್ಷದಿಂದ ಒಂದು ಸಮಾಜಕ್ಕೆ ಕೂಗೈತಪ್ಪ ಅಂದ್ರೆ ಅದಕ್ಕೆ ಲಕ್ಷ್ಯ ಕೊಡಬೇಕು ಅಂತಕ್ಕಂಥ ಆಗ್ರಹ ನಂದೈತಿ. ಅಷ್ಟು ಕೆಪೇಬಲ್ ಅದಾರ ತಿಳ್ಕೊಂಡು ಅವ್ರಿಗೆ ಉಪಮುಖ್ಯಮಂತ್ರಿ ಮಾಡ್ರಿ ಅಂತೇಳಿ ನಂದು ಆಗ್ರಹ ಐತಿ. ಓಕೆ.